ಪ್ರಿಯರೇ, ಇವತ್ತು ಭಾನುವಾರ ನಾವು ಎಲ್ಲರೂ ಸೇರಿ ನಮ್ಮ ಕರ್ತನಾದ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧಿಸುವ. ನಮ್ಮೊಟ್ಟಿಗೆ ಸೇರಿ ನೀವು ಈ ಆರಾಧನೆಯಲ್ಲಿ ಪಾಲು ತಗೊಳ್ಳುವ. ನಮ್ಮ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ದೇವರು ಆರಿಸ್ತಾನೆ. ಅದಕ್ಕೋಸ್ಕರ ನಾವು ಆರಾಧನೆ ಮಾಡುವ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಅಪ್ಪ ಕರ್ತನೇ, ನಿನ್ನ ಪಾದದ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ, ಪರಿಶುದ್ಧಾತ್ಮನೇ ಸಹಾಯ ಮಾಡು ಕರ್ತನೇ. ನಿನ್ನ ಮಕ್ಕಳು ಕರ್ತನೇ ಈ ಆರಾಧನೆಯಲ್ಲಿ ಪಾಲು ತಗೊಳ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ನಮ್ಮ ತಂದೆಯಾದ ದೇವರಿಗೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧಾತ್ಮ ನಮಗೆಲ್ಲರ ಆತ್ಮದಿಂದ ನೀನು ತುಂಬಿಸಬೇಕಂದು ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರ ಸ್ತೋತ್ರ. ತಂದೆ, ನೀನು ಸಂತೋಷ ಪಡಬೇಕು ನಮ್ಮ ಆರಾಧನೆ ಮುಖಾಂತರ ಕರ್ತನೆ. ನಿನ್ನ ಪ್ರಸನ್ನತೆ ಮಕ್ಕಳು ಅನುಭವ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ತಂದೆಯಾದ ದೇವರ ಸ್ತೋತ್ರ ಕರ್ತನೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಬಲ ಶಾಂತ ರಬ. ನಾವೀಗ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್.
ರಾಜನೇ ನಿನಗೆ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ ರಾಜ, ನಿನಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯಾ ಗ್ಲೋರಿ. ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತ
ಆರಾಧನೆ ಮಾಡ್ತಾ ಇದ್ದಾರೆ. ದೇವರು ಬಯಸ್ತಾನೆ ತನ್ನ ಮಕ್ಕಳಿಂದ ಆರಾಧನೆ ಸ್ವೀಕಾರ ಮಾಡ್ಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಓ ಥ್ಯಾಂಕ್ ಯು ಲಾರ್ಡ್. Glory, 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 glory. Thank you, Jesus. ದೇವರ ಪ್ರಸನ್ನತೆ ಇಳಿದು ಬಂದಿದೆ ನಮ್ಮ ಮಧ್ಯದಲ್ಲಿ. ಆತನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಉಂಟು. ಥ್ಯಾಂಕ್ ಯು ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಅಪ್ಪ ನೀನು ಒಳ್ಳೆಯವನಪ್ಪ, ನೀನು ಒಳ್ಳೆಯವನು ಅಪ್ಪ. ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯದೇನೆ ಮಾಡಿದೆ ತಂದೆ, ಅದನ್ನೇ ಸ್ತೋತ್ರ. ಓ ಗ್ಲೋರಿ 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 ತನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ ದೇವರು ನಮ್ಮ ಸುತ್ತಮುತ್ತಲಿದ್ದಾರೆ. ಓ ನಮ್ಮೊಟ್ಟಿಗೆ
ಎಲ್ಲರ ಕರಗಳನ್ನು ಎತ್ತುವ ನಾವು. ನಮ್ಮ ಎರಡು ಕೈಯಲ್ಲಿ ಎತ್ತಿ ನಾವು ಆತನನ್ನು ಆರಾಧಿಸುವ. ಓ ನೀನು ಒಳ್ಳೆಯವನಾಗಿದ್ದಿ ಕಥನೆ. ನಿನ್ನ ಮಕ್ಕಳು ಸೇರಿ ಕಥನೆ ಈ ಸಮಯದಲ್ಲಿ ಕಥನೆ, ಈ ಬೆಳಗಿನ ಜಾವದಲ್ಲಿ ಕಥನೆ. ಅಪ್ಪ ತಂದೆ, ನೀನು ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಓ ಕಥನೆ, ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕಥನೆ. ಸ್ತುತಿಗೆ ಯೋಗ್ಯ ನೀನು, ಆರಾಧನೆಗೆ ಯೋಗ್ಯ ನೀನು ಆಗಿದ್ದ ಕಥನೆ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದ ಕಥನೆ. ತಂದೆ ನಿನಗೆ ಸ್ತೋತ್ರಪ್ಪ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಕಥನೆ. ಥ್ಯಾಂಕ್ ಯು ತಂದೆ, ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ತಂದೆ ನಿನಗೆ ಸ್ತೋತ್ರ. ಪ್ರಿಯರೇ, ನಾವೀಗ ಆತನನ್ನು ಆರಾಧನೆ ಮಾಡಿದ್ದೇವೆ. ನಮ್ಮ ಆರಾಧನೆ, ನಮ್ಮ ಯಜ್ಞವು ಆತನ ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳುವ. ಆತನ ವಾಕ್ಯ, ಆ ವಾಕ್ಯದಲ್ಲಿ ಜೀವ ಉಂಟು. ಆತನ ವಾಕ್ಯದಲ್ಲಿ ಆ ಜೀವವುಳ್ಳ ವಾಕ್ಯ ನಾವು ಕೇಳುವಾಗನೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಕರ್ತಾನೆ. ಯಾವ ಭಾಗದಲ್ಲಿ ನಿಮಗೆ ಬಿಡುಗಡೆ ಬೇಕು ಅಲ್ಲಿ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಯಾವ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಬೇಕು ಆ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಓ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಿಯರೇ, ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಮ್ಮ ಆರಾಧನೆ ಸ್ತುತಿ ಎಂಬ ಯಜ್ಞವು ನಮ್ಮ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ದೇವರು ಬಯಸ್ತಾನೆ ದೇವರ ಮಕ್ಕಳು ವಾಕ್ಯವನ್ನು ಕೇಳಬೇಕು, ಆ ವಾಕ್ಯದಿಂದ ನೀವು ಆಶೀರ್ವಾದ ಹೊಂದಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ದೇವರು ಏನಾದರೂ ಮಾತಾಡಿದಾರೆ ನಮ್ಮ ಹತ್ರ ವಾಕ್ಯದ ಮುಖಾಂತರ. ವಾಕ್ಯವೇ ಒಬ್ಬ ವ್ಯಕ್ತಿಗೆ ಸರಿಪಡಿಸ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಇದ್ದ ಬಲಹೀನತೆಯನ್ನು ವಾಕ್ಯ ಕೇಳುವಾಗಲೇ ಮಾತ್ರ ನಾವು ಅರ್ಥ ಮಾಡಿಕೊಂಡರೆ ಅದರಿಂದ ನಮಗೆ ಬಿಡುಗಡೆ ಆಗ್ತದೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ಮೊದಲನೇ ಅರಸು ಅದರಲ್ಲಿ 19ರಿಂದ ಸ್ವಲ್ಪ ಜ್ಞಾನಿಸುವ ನಾವು. ಅಲ್ಲಿ ಎಲಿಯ ಪ್ರವಾದಿಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಎಲಿಯ ಪ್ರವಾದಿ ಹೇಗೆ ದೇವರು ಉಪಯೋಗ ಮಾಡಿದನೆಂದು. ಎಲಿಯ ಪ್ರವಾದಿಗೆ ದೇವರು ಬಲವಂತ ರೀತಿಯಲ್ಲಿ ಉಪಯೋಗ ಮಾಡಿದ್ದಾನೆ. ಅವನು ಅಭಿಷಕ್ತನಾಗಿದ್ದ. ಅವನೊಬ್ಬ ಧೈರ್ಯಶಾಲಿ ಪ್ರವಾದಿಯಾಗಿದ್ದ. ಅಂದರೆ ಹೇಳ್ಬೋದು, ಒಂದು ಚಾಲೆಂಜ್ ಅನ್ನು ಹಾಕುವ ಒಂದು ಪ್ರವಾದಿ ಆತನು. ಆತನಿಗೆ ದೇವರು ಅನ್ಯರ ಮಧ್ಯದಲ್ಲಿ ಬಲವಂತ ರೀತಿಯಲ್ಲಿ ಉಪಯೋಗ ಮಾಡಿದ್ದಾನೆ. ಬೆಂಕಿ ಬಾ ಎಂದು ಹೇಳುವಾಗ ಬೆಂಕಿ ಬಂದು
ಆ ವೇದಿಕೆಯಲ್ಲಿ ಬಿದ್ದಿದೆ. ಅಂಥ ಪ್ರವಾದಿಯಾಗಿದ್ದಾನೆ. ಎಲಿಯ ಪ್ರವಾದಿಯು ಮಳೆ ಬಾರಬಾರ್ದು ಎಂದು ಹೇಳುವಾಗ 3 ವರ್ಷ ಮಳೆ ಬರಲಿಲ್ಲ. ಅಂಥ ಪ್ರವಾದಿ ಮಳೆ ಬರಲಿ ಎಂದು ಪ್ರಾರ್ಥನೆ ಮಾಡಿದ ನಂತರ ಮಳೆ ಬಂತು. ಅಂಥ ಪ್ರವಾದಿ ಅಂದರೆ ನೀವು ಎಣಿಸಿರಿ ಯಾವ ರೀತಿಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಿದ್ದ, ಯಾವ ರೀತಿಯಲ್ಲಿ ಮಾತಾಡ್ತಿದ್ದ, ಆತನು ಹೇಗೆ ಒಂದು ಧೈರ್ಯದಿಂದ ಆತನು ನಿಂತುಕೊಳ್ತಿದ್ದ ಈ ಅನ್ಯರ ಮುಂದೆ. ನಾವು ಇಲ್ಲಿ ನೋಡ್ತಾ ಇದ್ದೇವೆ 19ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲಿಯನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ಏಕೆ ಎಲಿಯನು ಅಭಿಷಕ್ತನು. ಈಗ ನೀವು ರಕ್ಷಣೆ ಹೊಂದಿದ್ದಾದರೆ ನೀವು ಕೂಡ ಅಭಿಷಕ್ತರಾಗಿದ್ದೀರಿ. ಒಬ್ಬ ವ್ಯಕ್ತಿಯ ಅಭಿಷೇಕದಲ್ಲಿ ಗೊತ್ತಾಗ್ತದೆ ಅವನು ಎಷ್ಟು ಧೈರ್ಯಶಾಲಿ ಎಂದು. ಅಭಿಷೇಕವು ಕೊನೆಯ ತನಕ ಕಾಪಾಡಿದವನು ದೇವರು ಅವನ ಜೀವಿತ 1 by 1 ಅದ್ಭುತ ಮಾಡ್ತಾ ಹೋಗ್ತಾ ಇದ್ದಾನೆ. ಒಂದು ವೇಳೆ ಅವನ ಅಭಿಷೇಕ ಇಳಿದು ಹೋದರೆ, ಅವನ ನಂಬಿಕೆ ಕಡಿಮೆ ಆಗಿದರೆ, ಅವನ ಒಳಗೆ ಹೆದರಿಕೆ ಹೋದರೆ ಮತ್ತೆ ಅವನು ನಿರಾಶೆ ಆಗ್ತಾನೆ. ಯಾವ ವ್ಯಕ್ತಿ ಕೂಡ ಈ ಎಲಿಯನ ಜೀವಿತದಲ್ಲಿ ಇದೇ ಆದದ್ದು ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲಿಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನ ಇಜಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಕಳಿಸಿಕೊಟ್ಟನು. ಎಲಿಯ ಪ್ರವಾದಿ ಇಷ್ಟು ಧೈರ್ಯಶಾಲಿ ಪ್ರವಾದಿ ಆತನು. ಅವನ ವಿರುದ್ಧವಾಗಿ ಬಂದ ಅನ್ಯರ ಪ್ರವಾದಿಯನ್ನು ಅವನು ಕತ್ತಿಯಿಂದ ಸಂಹರಿಸಿದ್ದಾನೆ. ಈಗ ಯೆಜಬೇಲ್ ಒಂದು ಮೆಸೇಜ್ ಕಳಿಸ್ತಾ ಇದ್ದಾಳೆ ಆತನಿಗೆ. ಅಹಾಬನ ಹೆಂಡತಿ ಅವಳು. ಆಕೆ ಹೇಳ್ತಾ ಇದ್ದಾಳೆ, ದೂತರನ್ನು ಕಳಿಸಿ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳನ್ನು ಬೇಕಾದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಹೇಗೆ ಎಲಿಯನ ಹೃದಯದ ಒಳಗೆ ಒಂದು ಹೆದರಿಕೆ ಹೋಗ್ತದೆ ನೋಡಿ. ಮುಂದೆ ಹೋದ ಆತನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಹೋದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಅದು ಕೇಳಿದ ಕೂಡಲೇ ಪ್ರಾಣ ರಕ್ಷಣೆಗಾಗಿ ನಾನು ಜೀವಿಸಬೇಕೆಂದು ಆತನ ಅಷ್ಟೇ ಆಲೋಚನೆ ಮಾಡಿದ. ನಾನು ಇನ್ನೂ ಜೀವಿಸಬೇಕು. ದೇವರು ಏನು ಯೋಜನೆ ಇಟ್ಟಿದ್ದ ಆತನು ಅದು ಎಣಿಸಲಿಲ್ಲ. ಏಕೆ ಅವನ ಒಳಗೆ ಹೆದರಿಕೆ ಹೋಯಿತು. ಯಾವಾಗ ಒಬ್ಬ ವ್ಯಕ್ತಿಯ ಒಳಗೆ ಹೆದರಿಕೆ ಹೋಗ್ತದೆ ಆಗ ಎಲ್ಲ ಮರೆತು ಹೋಗ್ತಾನೆ ಆತನು. ಅವನ ಜೀವಿತದಲ್ಲಿ ಎಲ್ಲ ಮರೆತು ಹೋಗ್ತಾನೆ ಆತನು. ಏಕೆ ಹೆದರಿಕೆ ಹೋಯಿತು. ಒಳಗೆ ಹೆದರಿಕೆ ಉಂಟು. ಎಲಿಯನಲ್ಲಿ ಅದೇ ಆದದ್ದು. ಅವನ ಜೀವಿತದಲ್ಲಿ ದೊಡ್ಡ ಅದ್ಭುತ ಆಗಿದೆ. ಆದರೆ ಈಗ ಜೆಜಬೇಲ್ ಕಳಿಸಿದ್ದ ಆ ಒಂದು ಸಂದೇಶವನ್ನು ಕೇಳಿ ಇವನಿಗೆ ಹೆದರಿಕೆ ಆಯಿತು. ಈಗ ಓಡ್ತಾನೆ. ಏಕೆ? ಪ್ರಾಣ ರಕ್ಷಣೆಗೆ ಇವನು ಓಡ್ತಾ ಇದ್ದಾನೆ. ನಾನು ಬದುಕಬೇಕೆಂದು ಓಡ್ತಾ ಇದ್ದಾನೆ. ಇಲ್ಲದೆ ಅವಳು ಕೊಲ್ಲಬಹುದು ಅವಳು ನನಗೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಪ್ರಾಣ ರಕ್ಷಣೆಗಂತೆ ಓಡ್ತಾನಂತೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಾಣ ರಕ್ಷಣೆಗೆ ಅಲ್ಲಿಂದ ಹೊರಟು ಯೆಹೂದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸ ಪ್ರಯಾಣ ಮಾಡಿ ದೂರ ಹೋಗಿ
ಒಂದು ಜಾಲಿ ಮರದ ಕೆಳಗೆ ಕೂತ್ಕೊಂಡು ಮರಣವನ್ನು ಅಪೇಕ್ಷಿಸಿದನು. ನೋಡಿ, ಒಬ್ಬ ಪ್ರವಾದಿ ಹೆದರಿಕೆ ಹೋಯಿತು ಒಳಗೆ, ಈಗ ಮರಣವನ್ನು ಅಪೇಕ್ಷಿಸ್ತಾ ಇದ್ದಾನೆ. ನಾನು ಸಾಯಬೇಕೆಂದು ಅಪೇಕ್ಷಿಸ್ತಾನೆ. ನೀವು ಎಣಿಸಿ ಎಷ್ಟೋ ಆತನಿಗೆ ಒಳಗೆ ಹೆದರಿಕೆ ಹೋಯ್ತು, ಎಷ್ಟೋ ಆತನು ಡಿಪ್ರೆಸ್ಸಿಗೆ ಹೋದ. ನಾವು ನೋಡ್ತಾ ಇದ್ದೇವೆ ಇವತ್ತಿನ ಲೋಕದಲ್ಲಿ ಎಷ್ಟೋ ಜನರು ಹೆದರಿಕೆಯಿಂದ ಡಿಪ್ರೆಸ್ಸಿಗೆ ಹೋಗಿ ಮತ್ತು ಏನು ಬೇಡೆಂದು ಆಗ್ತದೆ ಅವ್ರ ಜೀವಿತದಲ್ಲಿ. ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕೆಲಸ ಮಾಡುವವನು, ಎಲ್ಲ ಭಾಗದಲ್ಲಿ ಆ್ಯಕ್ಟಿವ್ ಇದ್ದ, ಈಗ ಅವನು ಏನು ಮಾಡಿ, ಏನು ಬೇಡ ಅವನ ಜೀವಿತದಲ್ಲಿ, ಏನು ಬೇಡ. ಅಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಅಂಥ ವ್ಯಕ್ತಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರೆ ಕೂಡ ಹೇಳ್ತಾರೆ, ಏಕೆ ಇವನು ಡಿಪ್ರೆಸ್ ಇದ್ದಾನೆ. ಡಾಕ್ಟರು ಏನು ಮಾಡ್ತಾರೆ, ಅವರಿಗೆ ಮದ್ದನ್ನು ಕೊಡ್ತಾರೆ. ಆ ಮದ್ದು ತಿಂದ ಕೂಡಲೇ ಅವನು ಏನು ಮಾಡ್ತಾನೆ, ಮಲಗ್ತಾನೆ ಹೋಗಿ. ಏನು ಬೇಡ ಅವನಿಗೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾನೆ, ಆದರೆ ಮಲಗ್ತಾನೆ ಆತನು. ಅವನ ಜೀವಿತದಲ್ಲಿ ಏನು ಹೋಪ್ ಇಲ್ಲ, ಏನು ದರ್ಶನ ಇಲ್ಲ, ಏನು ಬೇಡಂದ ಆಗ್ತದೆ ಅವನಿಗೆ. ಅದೇ ಪ್ರಕಾರ ಏಲಿಯನು ಮರಣವನ್ನು ಬಯಸ್ತಾನೆ. ಒಂದು ಶಬ್ದ ಕೇಳಿದ್ದು ಆಕೆಯ, ಇವನು ಹೆದರಿದ, ಒಬ್ಬ ವ್ಯಕ್ತಿ ಹೆದರಿದ್ದ ಕೂಡಲೇ ಏನಾಗ್ತದೆ, ಏನು ಬೇಡ ಅಂದಾಗ್ತದೆ ಅವನಿಗೆ. ಒಳಗಿದ್ದ ಕಲಪ್ಸ್ ಆಗ್ತಾನೆ ಅವನು. ಈಗ ಎಲಿಯ ಪ್ರವಾದಿ, ಇಷ್ಟು ದೊಡ್ಡ ಪ್ರವಾದಿ ಆತನು, ಯಾವಾಗ ಹೆದರಿಕೆ ಅವನ ಒಳಗೆ ಹೋಯಿತು, ಅವನಿಗೆ ಏನು ಬೇಡ ಆಗಿದೆ. ಅದಕ್ಕೋಸ್ಕರ ಸತ್ಯವೇದದಲ್ಲಿ ಎಷ್ಟೋ ಕಡೆಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಹೆದರಬೇಡಿರಿ ಹೇಳ್ತಾನೆ. ಇವನು ಯೆಶಾಯ ಪ್ರವಾದದಲ್ಲಿ ಬರೆದಿದ್ದಾನೆ, ಯಾಕೋಬೇ ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಇವನು ಶಿಷ್ಯರಿಗೆ ಕೊಡ್ತಾನೆ, ಹೆದರಬೇಡಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ಭಯ ಪಡಬೇಡಿರಿ ಹೇಳ್ತಾನೆ. ಇವತ್ತು ಯಾವುದಕ್ಕೆ ನೀವು ಭಯ ಪಡ್ತಾ ಇದ್ದೀರಿ? ಮೊದಲು ಹೆದರಬಾರದು. ಗಾಳಿ ಬರ್ಬೋದು, ಬಿರುಗಾಳಿ ಬರ್ಬೋದು, ನಿಮ್ಮ ಜೀವಿತದಲ್ಲಿ ಅಲೆಗಳು ಬರ್ಬೋದು, ನೀವು ಹೆದರಬಾರದು. ನೀವು ಯಾರನ್ನು ನಂಬಿಕಿಟ್ಟಿದ್ದೀರಿ, ಯಾರಿಗೆ ನಂಬಿದ್ದೀರಿ, ಆತನು ಸರ್ವಶಕ್ತನಾಗಿದ್ದಾನೆ. ಇದು ಮೊದಲು ನಾವು ತಿಳ್ಕೊಳ್ಬೇಕು. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಯಾವಾಗ ಹೆದರ್ತಾರೆ, ಆಗ ಸರ್ವಶಕ್ತನಾದ ದೇವರು ಗಿಡ ಮರೆತು ಹೋಗ್ತಾರೆ. ಸರ್ವಶಕ್ತನಾದ ದೇವರಿಗೆ ನೀವು ನಂಬಿದವರು ಹೆದರಬಾರ್ದು, ಯಾವ ಪರಿಸ್ಥಿತಿಗೆ ಹೆದರಬಾರ್ದು. ಎಲಿಯನು ಹೆದರಿದನ, ಏನು ಮಾಡಿದನು, ಮರಣವನ್ನು ಬಯಸಿದನು. ಮರಣ ಬರಲಿ ಎಂದು ಹೇಳ್ತಾನೆ ಆತನು. ಏನು ಬೇಡ, ನಿರಾಶೆ ಜೀವಿತದಲ್ಲಿ ಬಲವಂತ ರೀತಿಯಲ್ಲಿ ದೇವರು ಉಪಯೋಗ ಮಾಡಿದಾನೆ ಅವನಿಗೆ. ನಿರಾಶೆ ಅವನ ಜೀವಿತದಲ್ಲಿ, ಮರಣ ಬಯಸ್ತಾನೆ. ಖಾಲಿ ಅವನದು ಮಾತ್ರ ಆತನು ನೋಡ್ತಾನೆ. ಆ ಸಮಯದಲ್ಲಿ ಏನು ಬೇಡಪ್ಪ. ಇಲ್ಲಿನ ಜೀವಿತದಲ್ಲಿ ಅದೇ ಆದದ್ದು, ಹೆದರಿಕೆ ಒಳಗೆ ತಗೊಂಡವನು ಆತನು. ದೇವರಿಗೆ ಒಂದು ದೊಡ್ಡ ಯೋಜನೆ ಉಂಟು ಅವನ ಮೇಲೆ. ಎಲಿಯ ಪ್ರವಾದಿಯ ಮೇಲೆ ದೊಡ್ಡ ಯೋಜನೆ ಉಂಟು ದೇವರಿಗೆ. ಆದರೆ ಇದು ಆ ಯೋಜನೆ ಎಲ್ಲ ಎಲಿಯ ಪ್ರವಾದಿ ಮರೆತು ಹೋದ ಮತ್ತು ನಾನು ಸಾಯಬೇಕೆಂದು ಬಯಸ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಏನಿರ್ತದೆ, ಮರಣವನ್ನು ಅಪೇಕ್ಷಿಸಿದನು ಅವನು. ಯೆಹೋವನೇ ನನಗೆ ಸಾಕಾಯಿತು. ಏನು ಹೇಳ್ತಾನೆ, ನನಗೆ ಸಾಕಾಯಿತು. ಯಾವಾಗ ಆತನು ಹೆದರಿದನೋ, ಆತನು ಏನು ಹೇಳ್ತಾನೆ, ಮೊದಲನೇ ಮಾತು, ನನಗೆ ಸಾಕಾಯಿತು. ಆದರೆ ದೇವರ ಯೋಜನೆ ಬೇರೆ ಉಂಟು ಅವನ ಮೇಲೆ. ಇವನು ಹೇಳ್ತಾನೆ ನನಗೆ ಸಾಕಾಯಿತು ಹೇಳ್ತಾನೆ. ನಿಮ್ಮ ಮೇಲೆ ದೇವರೊಂದು ದೊಡ್ಡ ಯೋಜನೆ ಇಟ್ಟಿದ್ದಾನೆ. ನೀವು ಎಂದಿಗೂ ಸಾಕಾಯಿತು ಎಂದು ಹೇಳಬಾರ್ದು. ದೇವರಿಗೆ ಒಪ್ಪಿಸಿಕೊಡುವಾಗ, ನೀವು ಮತ್ತು ನಾವು ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ನಡೆಸ್ತಾನೆ. ಎಲ್ಲ ವ್ಯಾಧಿಯಿಂದ ತಪ್ಪಿಸುವನ ಆತನು, ತಪ್ಪಿಸ್ತಾನೆ. ನೀವು ಯಾವಾಗ ಒಪ್ಪಿಸಿಕೊಡ್ತೀರಿ, ಆತ ಎಲ್ಲ
ಸಮಸ್ಯೆಯಿಂದ ತಪ್ಪಿಸುವ ದೇವರಾಗಿದ್ದಾನೆ. ಸಮಸ್ಯೆ ಬರುವುದಿಲ್ಲ ಸತ್ಯವೇದ ಹೇಳುವುದಿಲ್ಲ, ಬರಬಹುದು. ಅದರ ಎಲ್ಲದಿಂದ ಆತನು ತಪ್ಪಿಸುವ ದೇವರಾಗಿದ್ದಾನೆ. ನಿಮಗೆ ತಪ್ಪಿಸ್ತಾನೆ ಆತನು. ಏಕೆ? ಸರ್ವಶಕ್ತನಾದ ದೇವರು ಆತನು, ಜೀವಿಸುವ ದೇವರು, ನಿನ್ನ ಪರವಾಗಿ ನಿಲ್ಲುವ ದೇವರು ಆತನು, ಯಾವಾಗ ನಿನ್ನ ಒಟ್ಟಿಗೆ ಇರುವ ದೇವರು ಆತನು. ಅದಕ್ಕೆ ಹೇಳ್ತಾನೆ, ಭಯ ಪಡಬೇಡ. ಇಲ್ಲಿ ಏನು ಹೇಳ್ತಾನೆ ಆತನು? ಮರಣವನ್ನು ಅಪೇಕ್ಷಿಸಿ ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂದು ದೇವರಿಗೆ ಹೇಳ್ತಾ ಇದ್ದಾನೆ. ದೇವರ ಹತ್ರ ಕೇಳ್ತಾನೆ, ನನ್ನ ಪ್ರಾಣವನ್ನು ತೆಗೆದು ಬಿಡು ಹೇಳ್ತಾನೆ. ದೇವರು ಯಾರ ಕೂಡ ಪ್ರಾಣ ತೆಗೆಯುತ್ತಾನ? ತೆಗೆಯುವುದಿಲ್ಲ. ಯಾರ ಪ್ರಾಣ ಕೂಡ ದೇವರು ತೆಗೆಯುವುದಿಲ್ಲ. ಇವನಿಂದ ನನ್ನ ಪ್ರಾಣವನ್ನು ತೆಗೆದು ಬಿಡು ಹೇಳ್ತಾನೆ. ನಿರಾಶೆ ಆಗಿದೆ ಒಳಗೆ, ಅವನಿಗೆ ಏನು ಬೇಡಂದ ಆಗಿದೆ. ಅಂಥ ವ್ಯಕ್ತಿ ಮಾತು ಇದಾಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ. ನೋಡಿ, ನೆಗೆಟಿವ್ ಮಾತು ಬಂದಾಯಿತು ಒಳಗೆ. ನಿರಾಶೆಯ ಮಾತು ಬಂದ, ನಿರಾಶೆ ಆದ ವ್ಯಕ್ತಿ ಹೇಗೆ ಮಾತಾಡ್ತಾನೆ ನೋಡಿ. ನಾನು ಪಿತೃಗಳ ಹಾಗೆ ಆತನು ಹೇಳ್ತಾ ಇದ್ದಾನೆ, ಉತ್ತಮನಲ್ಲ ಹೇಳ್ತಾನೆ. ಮೊದಲು ಹೇಳ್ತಾನೆ ನಾನು ಉತ್ತಮನಲ್ಲ ಹೇಳ್ತಾನೆ. ದೇವರ ದೃಷ್ಟಿಯಲ್ಲಿ ಇವನು ಶ್ರೇಷ್ಠನಾಗಿದ್ದಾನೆ. ದೇವರು ಇವನಿಗೆ ಬಲವಂತ ರೀತಿಯಲ್ಲಿ ಉಪಯೋಗ ಮಾಡಲಿ ಬಯಸ್ತಾನೆ. ಇವನೋ ಯೋಜನೆ ಇಟ್ಟಿದ್ದಾನೆ ಇನ್ನೂ ಕೂಡ. ಇವನು ಹೇಳ್ತಾನೆ ನಾನು ಉತ್ತಮನಲ್ಲ. ಅಲ್ಲಿ ಹೇಳ್ತಿದ್ದೇನೆ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ದೆ ಮಾಡಿದನು. ಏನು ಮಾಡಿದನು? ಆ ಗಿಡದ ಕೆಳಗೆ ಮಲಗಿದನು, ನಿದ್ದೆ ಮಾಡಿದನು ಆತನು. ನಿರಾಶೆ ಆಯಿತು ಅವನಿಗೆ, ಏನು ಬೇಡ ಎಂದಾಯಿತು. ಇವತ್ತು ಎಷ್ಟೋ ಜನ ಲೋಕದಲ್ಲಿದ್ದಾರೆ, ಇರ್ಬೋದು. ದೇವರ ಮಕ್ಕಳು ಕೂಡ ನಿರಾಶೆ ಆಗಬಹುದು. ದೇವರ ಆತ್ಮ ಹೇಳ್ತಾ ಉಂಟು, ನಿರಾಶೆ ಆಗಬೇಡಿರಿ. ನೀವು ನಿರಾಶೆ ಆಗಬಾರ್ದು. ದೇವರೊಂದು ಯೋಜನೆ ಉಂಟು, ದೇವರೊಂದು ಕರೆ ಉಂಟು. ಆ ಕರೆಯಲ್ಲಿ ಮುಂದೆ ಹೋಗ್ಲಿಕ್ಕುಂಟು. ನೀನು ನಿರಾಶೆ ಆಯಿತು, ನನಗೆ ಬೇಡ ಅಂತ ಹೇಳ್ತಾರೆ, ಆತನು ಬೇರೆ ಒಬ್ಬನಿಗೆ ಎಬ್ಬಿಸ್ತಾನೆ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಪಕ್ಕನೆ ಒಬ್ಬ ದೇವದೂತನಿಗೆ ದೇವರು ಕಳಿಸಿದ. ಇವನಿಗೆ ನಿರಾಶೆ ಆಗದೆ, ಇವನು ಪ್ರಾಣವನ್ನು ತೆಗೆ ಎಂದು ಹೇಳಿದ್ದಾನೆ, ನನಗೆ ಸಾಯಬೇಕು ಹೇಳಿದ್ದಾನೆ, ಏನು ಬೇಡ ಎಂದು ಹೇಳ್ತಾ ಇದ್ದಾನೆ. ಆದರೆ ದೇವರು ಮರೆಯಲಿಲ್ಲ. ದೇವರು ದೇವದೂತರಿಗೆ ಕಳಿಸ್ತಾನೆ. ಏಕೆ ದೇವದೂತ ಕಳಿಸ್ತಾನೆ? ಆತನ ಸೇವಕನಾಗಿದ್ದಾನೆ. ದೇವರಿಗೆ ಗೊತ್ತುಂಟು ಇವನಿಗೆ ಈಗ ಶರೀರಕ್ಕೆ ಊಟ ಬೇಕು ಇವನಿಗೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಿದಾಗ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ಕುಡಿದು ತಿರುಗಿ ಮಲಗಿದನು. ಏನು ಹೇಳ್ತದೆ? ತಿರುಗಿ ಆತನು ಮಲಗ್ತಾ ಇದ್ದಾನೆ. ದೇವರಿಗೆ ಎಲ್ಲ ಗೊತ್ತುಂಟು, ಈಗ ಇವನಿಗೆ ಶರೀರಕ್ಕೆ ಏನು ಬೇಕು? ಊಟ ಬೇಕು. ಯಾರ ಮುಖಾಂತರ ಕಳಿಸಿದನು? ದೇವದೂತರ ಮುಖಾಂತರ ಕಳಿಸಿದನು. ದೇವದೂತನು ಇವನ ತಲೆಯ ತುಂಬಿ ಹಾಗೆ ಅಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಇಟ್ಟು ಏನೇನು ಇಟ್ಟಿದ್ದಾನೆ? ಅಲ್ಲಿ ಸುಟ್ಟ ರೊಟ್ಟಿಯು ಕೆಂಡದಲ್ಲಿ, ತಂಬಿಗೆ ನೀರು ತಲೆ ಹತ್ತಿರ ಇಡುವುದನ್ನು ಕಂಡು ಅವುಗಳನ್ನು ತೆಗೆದು ತಿಂದು ಕುಡಿದು ತಿರುಗಿ ಮಲಗಿದನು. ದೇವರ ವಾಕ್ಯ ಹೇಳ್ತದೆ, ತಿರುಗಿ ಆತನು ಮಲಗಿದನು. ದೇವದೂತರ ಮುಖಾಂತರ ಕಳಿಸಿದನು. ಪುನಃ ಅಲ್ಲಿ ದೇವರ ವಾಕ್ಯದ 7, ಯೆಹೋವನ ದೂತನು ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ಎಂದು ಹೇಳ್ತಾನೆ. ಎರಡನೇ ಸಾರಿ ಯೆಹೋವನ ದೂತನು ಬರ್ತಾ ಇದ್ದಾನೆ. ಅಂದರೆ ಅವರಿಗೆ ವಾಚ್ ಮಾಡಲಿಕ್ಕೆ, ಕಾಯಲಿಕ್ಕೆ ದೂತನ ಹಿಂದೆ ಇದ್ದಾನೆ. ಇವತ್ತು ನಿಮಗೆ, ನೀವು ದೇವರ ಮಕ್ಕಳಾಗಿದ್ದರೆ ನಿಮಗೆ ದೇವರು ದೂತನು ಕೊಟ್ಟಿದ್ದಾನೆ. ನಿಮಗೆ ಕಾಯ್ತಾ ಇದ್ದಾನೆ.
ಕಾಪಾಡ್ತಾ ಇದ್ದಾನೆ ಆತನು. ಯಾವ ಭಾಗದಲ್ಲಿ ನಿಮಗೆ ಸಹಾಯ ಬೇಕು ಆತನು ಕಾಯ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೂತನು 2ನೇ ಸಾರಿ ಬಂದು ಅವನ ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರಿಯಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದು ಹೇಳಿದನು. ದೇವರ ಯೋಜನೆ ಬೇರೆ ಉಂಟು. ಪುನಃ ಎಬ್ಬಿಸಿ ಪುನಃ ಊಟ ಮಾಡು ಎಂದನು. ಏಕೆ? ಶಕ್ತಿ ಮೀರುವಷ್ಟು ನಿನಗೆ ಏನು ಮಾಡಬೇಕು? ಪ್ರಯಾಣ ಮಾಡಲಿಕ್ಕೆ ಉಂಟು, ಮುಂದೆ ಹೋಗ್ಲಿಕ್ಕುಂಟು ನಿನಗೆ. ದೇವರ ದೂತನು ಅವನಿಗೆ ಏನು ಮಾಡ್ತಾನೆ? ದೂತರ ಮುಖಾಂತರ ಆಲೋಚನೆ ಕೊಡ್ತಾ ಇದ್ದಾನೆ. ಹೀಗೆ ಮಾಡಲಿಕ್ಕುಂಟು ನಿನಗೆ, ಮುಂದೆ ಹೀಗೆ ಮಾಡಲಿಕ್ಕುಂಟು. ಇವನು ಏನು ಬಯಸ್ತಾನೆ? ನನ್ನ ಪ್ರಾಣ ತೆಗೆ, ನನಗೆ ಸಾಕಾಯಿತು, ನನಗೆ ಏನು ಬೇಡ. ಆದರೆ ದೇವರು ಏನು ಬಯಸ್ತಾ ಇದ್ದಾನೆ? ಇವನು ಗುರಿ ತಲುಪಬೇಕು. ಈ ಪ್ರವಾದ್ಯತೆ ನಾನು ಪುನಃ ಮಾತಾಡಲಿಕ್ಕೆ ಉಂಟು. ಈಗ ಡೈರೆಕ್ಟಾಗಿ ಮಾತಾಡೋದಿಲ್ಲ, ದೇವದೂತರೇ ಕಳಿಸ್ತಾನೆ. ಇವನ ಮುಂದೆ ಹೋಗ್ಲಿಕ್ಕುಂಟು. ಇವನಿಗೆ ಶರೀರಕ್ಕೆ ಬಲ ಬೇಕು. ಇವನಿಗೆ ಶರೀರಕ್ಕೆ ಬಲ ಇದ್ದರೆ ಮಾತ್ರ ಮುಂದೆ ಹೋಗುವುದಲ್ಲ. ಒಬ್ಬ ವ್ಯಕ್ತಿಗೆ ಶರೀರದಲ್ಲಿ ಬಲ ಇದ್ದರೆ ಮಾತ್ರ ಸೇವೆ ಮಾಡಬಹುದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಶರೀರದಲ್ಲಿ ಬಲ ಇಲ್ಲದಿದ್ದರೆ, ಅದ ಕಾರಣ ದೇವರು ನಿಮ್ಮ ಆತ್ಮಿಕ ಸಂಗತಿಯೇ ನೋಡುವುದಲ್ಲ, ನಿಮ್ಮ ಶಾರೀರಿಕ ಸಂಗತಿಗಳು ನೋಡ್ತಾನೆ ಆತನು. ಎಲ್ಲ ಅಗತ್ಯವು ನೀಗಿಸುವ ಆತನು. ಒಬ್ಬ ದೇವ ಭಕ್ತನ ಅಗತ್ಯ ನೀಗಿಸುವಾತನಾಗಿದ್ದಾನೆ ಆತನು. ಪುನಃ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ಏನು ಮಾಡಿದನು? ಎದ್ದು ತಿಂದು ಕುಡಿದನು, ನೀರು ಕುಡಿದನು, ತಿಂದನು. 40 ದಿವಸ ಅಂತೆ ಅವನಿಗೆ ಪ್ರಯಾಣ ಮಾಡಲಿಕ್ಕುಂಟು. ಅಲ್ಲಿ 40 ದಿವಸ ಹಗಲೂ ಇರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ದೇವಗಿರಿ, ಹೋರೇಬ್ ಬೆಟ್ಟ, ಅಲ್ಲಿ ಮೋಶೆ ಹತ್ರ ದೇವರು ಮಾತಾಡಿದ ಸ್ಥಳ ಅದು. ಮೋಶೆ ಹತ್ರ ದೇವರು ಅಲ್ಲಿ ಮಾತಾಡಿದ್ದಾನೆ. ಹೋರೇಬ್ ಬೆಟ್ಟಗೆ ಆತನು ಹೋಗ್ತಾ ಇದ್ದಾನೆ. ಅಲ್ಲಿ ಏನೋ ಒಂದು ಯೋಜನೆ ಉಂಟು, ದೇವರಿಗೆ ಮಾತಾಡಲಿಕ್ಕೆ ಉಂಟಲ್ಲಿ ಅವನ ಹತ್ರ. ಅದಕ್ಕೋಸ್ಕರ ಅವನಿಗೆ ಶರೀರಕ್ಕೆ ಊಟವನ್ನು ಕೊಟ್ಟು, ಶರೀರಕ್ಕೆ ಬಲವನ್ನು ಕೊಟ್ಟು 40 ದಿವಸ ಅವನಿಗೆ ಪ್ರಯಾಣ ಮಾಡಬೇಕಾಯಿತು, ಹಗಲು ಇರುಳು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, 40 ದಿವಸ 40 ವರ್ಷ ಎಷ್ಟೋ ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ಮೋಶೆಯು ಬೆಟ್ಟಕ್ಕೆ ಹೋದುದು 40 ದಿವಸ ಅಲ್ಲಿ ಇದ್ದ. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಲಿಕ್ಕೆ ಹೋದದ್ದು ಹಗಲಿರುಳು 40 ದಿವಸ ಪ್ರಾರ್ಥನೆ ಮಾಡಿದ. ಇಸ್ರಾಯೇಲ್ ಜನಾಂಗವು ಐಗುಪ್ತದಿಂದ ಬರುವಾಗ 40 ವರ್ಷ ಪ್ರಯಾಣ ಮಾಡಿದರು. ಈ ರೀತಿಯಾಗಿ ಎಲಿಯನು ಏನು ಮಾಡ್ತಾನೆ? 40 ದಿವಸ ಹಗಲಿರುಳು ನಡ್ಕೊಂಡು ಹೋಗಿ ಆ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿಯ ಒಂದು ಗವಿಯಲ್ಲಿ ಇಳಿದುಕೊಂಡನು. ಒಂದು ಗವಿ ಇತ್ತಲ್ಲಿ, ಅದರ ಒಳಗೆ ಹೋದನು, ಇಳಿದುಕೊಂಡನು. ಗವಿಯೊಳಗೆ ಹೋಗ್ತಾ ಇದ್ದಾನೆ. ಸೇವೆಯೆಲ್ಲ ಬಿಟ್ಟಿದ್ದಾನೆ. ಏಕೆ? ಹೆದರಿಕೆ ಒಳಗೆ ಹೋಗಿದೆ. ಒಂದು ಸರಿ ಹೆದರಿಕೆ ಒಳಗೆ ಹೋದ ನಂತರ ನಿರಾಶೆಯ ಮಾತನ್ನು ಮಾತಾಡಿದ ಇವನು. ಬದುಕುದು ಬೇಡ ಎಂದು ಮಾತಾಡಿ ಆಗಿದೆ. ಇವನು ಮಾತಾಡಿದಾನೆ, ಇವನು ಬಾಯಿಂದ ಹೇಳಿದ್ದಾನೆ. ಈಗ ಏನು ಬೇಡ ಇವನ ಜೀವಿತದಲ್ಲಿ. ಹೋಗಿ ಒಂದು ಗವಿಯಲ್ಲಿ ಹೋಗಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಗವಿಯಲ್ಲಿ ಇಳುಕೊಂಡನೊಂದು ದೇವರ ವಾಕ್ಯ ಹೇಳ್ತದೆ ಆತನು. ಆಗ ಯೆಹೋವನು ಅವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡ್ತಿ ಎಂದು ವಾಣಿ ಕೇಳಿಸಿತು. ಆಗ ಅವನಿಗೆ ಒಂದು ವಾಣಿ ಕೇಳಿಸ್ತಾ ಉಂಟು, ನೀನು ಇಲ್ಲಿ ಏನು ಮಾಡ್ತಾ ಇದ್ದಿ ಅಂದರೆ ಅವನಿಗೆ ಒಂದು ಜವಾಬ್ದಾರಿ ಕೊಟ್ಟದ್ದು. ಈಗ ಜವಾಬ್ದಾರಿಯನ್ನು ಬಿಟ್ಟು ಆತನು ಓಡಿ ಬಂದಿದ್ದಾನೆ. ದೇವರು ಹೇಳ್ತಾನೆ, ಇಲ್ಲಿ ಏನು ಮಾಡ್ತಾ ಇದ್ದಿ? ಇವತ್ತು ನಿಮಗಾಗಲಿ ನಮಗಾಗಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ, ಒಂದು ಸ್ವಾರ್ಥೆಯ ಜವಾಬ್ದಾರಿ ಕೊಟ್ಟಿದ್ದಾನೆ ನಮಗೆ. ಒಂದು ರೀತಿಯಲ್ಲಿ ಆದರೆ ಒಂದು ರೀತಿಯಲ್ಲಿ ದೇವರು ನಡೆಸ್ತಾನೆ.
ಎಲ್ಲರಿಗೆ ಒಂದೇ ರೀತಿಯಲ್ಲಿ ದೇವರು ನಡೆಸುವುದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ದೇವರು ನಡೆಸ್ತಾನೆ. ತನ್ನ ಸೇವಕರನ್ನು ಬೇರೆ ರೀತಿಯಲ್ಲಿ ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ. ಆತನು ಒಂದೇ ರೀತಿ ನಾವು ಸತ್ಯವೇದ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ದೇವರು ಒಂದೇ ರೀತಿಯಲ್ಲಿ ಯಾವ ಸೇವಕರಿಗೆ ಆ ರೀತಿ ನಡೆಸಲಿಲ್ಲ. ಬೇರೆ ಬೇರೆ ದೇವರ ರೀತಿ ಬೇರೆ ಉಂಟು, ನಡೆಸುವ ರೀತಿ ಬೇರೆ ಉಂಟು. ದೇವರ ಮಾರ್ಗ ನಮಗೆ ಅದು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಆತನು ನಮಗೆ ನಡೆಸ್ತಾನೆ. ಆತನಿಗೆ ನಾವು ಒಪ್ಪಿಸಿಕೊಡುವಾಗ ಪ್ರಿಯರೇ, ಆತನು ನಮಗೆ ನಡೆಸ್ತಾನೆ. ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಹೃದಯವನ್ನು ಬಲ್ಲವನಾಗಿದ್ದಾನೆ ಆತನು. ನಮ್ಮ ಹೃದಯ ಆತನು ಬಲ್ಲವನು. ಆತನಿಗೆ ಚೆನ್ನಾಗಿ ಗೊತ್ತುಂಟು. ನಾವು ಏನು ಆಲೋಚನೆ ಮಾಡಿ, ನೀವು ಏನು ಈಗ ಆಲೋಚನೆ ಮಾಡ್ತೀರಿ, ಆತನಿಗೆ ಚೆನ್ನಾಗಿ ಗೊತ್ತುಂಟು. ಇಲ್ಲಿ ನೋಡಿ, ದೇವರು ಅವನ ಹತ್ರ ಮಾತಾಡ್ತಾ ಇದ್ದಾನೆ. ಇಲ್ಲಿ ದೇವರು ಏನು ಹೇಳ್ತಾನೆ, ಎಲಿಯನೇ ನೀನು ಇಲ್ಲೇನು ಮಾಡ್ತಿ ಎಂದು ವಾಣಿ ಕೇಳಿಸಿದ್ದು. ಅವನು ಅದಕ್ಕೆ ಸೇನಾಧೀಶ್ವರನಾದ ದೇವರೇ, ಏನು ಹೇಳ್ತಾನೆ, ಸೇನಾಧೀಶ್ವರನಾದ ದೇವರೇ ಹೇಳ್ತಾನೆ. ದೇವರೇ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಇಸ್ರಾಯೇಲ್ ಜನಾಂಗವು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಅವರು ಮೀರಿ ಹೋಗಿದ್ದಾರೆ, ಮೀರಿದ್ದಾರೆ. ಯಜ್ಞ ವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದನು. ಏನು ಹೇಳ್ತಾನೆ, ಸರಿಯಾದ ಉತ್ತರ ಕೊಡುವುದಿಲ್ಲ ಇವನು. ತಿರುಗಿಸಿ ತಿರುಗಿಸಿ ಹೇಳ್ತಾ ಇದ್ದಾನೆ, ತಿರುಗಿಸಿ ಹೇಳ್ತಾನೆ, ಸರಿಯಾದ ಉತ್ತರ ಕೊಡುವುದಿಲ್ಲ. ಆದಾಮನಿಗೆ ಹವ್ವಳಿಗೆ ದೇವರು ಹೋಗಿ ಕೇಳುವಾಗ, ನೀನು ಆ ಮರದ ಹಣ್ಣನ್ನು ತಿಂದ್ಯಾ ಕೇಳುವಾಗ ಆತನು ಸರಿಯಾದ ಉತ್ತರ ಕೊಡಲಿಲ್ಲ. ನೀನು ಕೊಟ್ಟ ಆ ಸ್ತ್ರೀ ಹೆಂಡತಿ ಅವಳು 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 ಕೊಟ್ಟದ್ದು ಹೇಳ್ತಾನೆ. ಅವನು ಡೈರೆಕ್ಟ್ ಸರಿಯಾದ ಉತ್ತರ ಕೊಡಲಿಲ್ಲ. ಏಕೆಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸರಿಯಾದ ರೀತಿಯಲ್ಲಿ ಹೇಳಬೇಕಿತ್ತು, ಎಲ್ಲಿಯನ್ನು ಹೇಳ್ಬೋದಿತ್ತು. ಆದರೆ ಮೊದಲನೇ ನಮ್ಮ ಆದಾಮ ಮತ್ತು ಹವ್ವಳು ಅವರು ಅದೇ ರೀತಿ ಮಾಡಿದ್ದಾರೆ. ಅವನು ಕೊಟ್ಟನು, ಅವಳು ಕೊಟ್ಟನು. ಆದಾಮನು ಹವ್ವಳ ಮೇಲೆ ಹಾಕಿದನು, ಹವ್ವಳು ಸರ್ಪದ ಮೇಲೆ ಹಾಕಿದಳು. ಸರಿಯಾದ ಉತ್ತರ ಕೊಡಲಿಲ್ಲ. ಹೌದು, ನಾನು ತಿಂದೆ, ಕ್ಷಮಿಸಿ ಎಂದು ಹೇಳಲಿಲ್ಲ. ತಿರುಗಿಸಿ ಉತ್ತರ ಕೊಟ್ಟರು. ಯೇಸು ಕ್ರಿಸ್ತನು ಒಂದು ದಿವಸ ಯೋಹಾನ ಸುವಾರ್ತೆ 4ರಲ್ಲಿ ಒಂದು ದಿವಸ ಕೊಳದ ಬಳಿಗೆ ಹೋಗ್ತಾ ಇದ್ದಾನೆ. ಆ ಕೊಳದಲ್ಲಿ ವರ್ಷಕ್ಕೆ ಒಂದು ಸರಿ ದೇವದೂತರು ಅವರ ನಂಬಿಕೆ ಬರ್ತಿದ್ದನು. ನೀರು ಅಲ್ಗಾಡಿಸುವಾಗ ಅಲ್ಲಿ ಅವರಿಗೆ ಯಾರು ಮೊದಲು ಇಳಿತಾರೆ ಅವರಿಗೆ ಸ್ವಸ್ಥತೆ ಆಗ್ತಿತ್ತು. ಯೇಸು ಒಬ್ಬ ವ್ಯಕ್ತಿ 38 ವರ್ಷದಿಂದ ಆ ಒಂದು ಕೊಳವೆಯ ಹತ್ತಿರ ಇದ್ದಾನೆ, ಬಿದ್ದಿದ್ದಾನೆ. ಯೇಸು ಅವನಿಗೆ ಕೇಳ್ತಾ ಇದ್ದಾನೆ. ಯೇಸು ತಿಳ್ಕೊಳ್ತಾನೆ ಅವನಿಗೆ, ಇವನು ಇಷ್ಟು ವರ್ಷದಿಂದ ಇಲ್ಲಿ ಇದ್ದಾನೆಂದು ಯೇಸುವಿಗೆ ಗೊತ್ತಾಯಿತು. ಯೇಸು ಕೇಳ್ತಾ ಇದ್ದಾನೆ, ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟಾ ಎಂದು ಕೇಳ್ತಾನೆ. ಅವನಿಗೆ ಹೇಳಬಹುದಿತ್ತು, ಹೌದು ನನಗೆ ಗುಣ ಆಗಲಿಕ್ಕೆ ಮನಸ್ಸುಂಟು. ಅವನು ಹೇಳಲಿಲ್ಲ. ಆ ದೇವದೂತರು ಬರುವಾಗ ನನ್ನವನೆಂದು ಯಾರೂ ಇಲ್ಲ, ಆದ ಕಾರಣ ನನಗೆ ಅಲ್ಲಿ ಇಳಿಸುವವರು ಯಾರಿಲ್ಲ, ಆದ ಕಾರಣ ನಾನು ಇಲ್ಲಿಯೇ ಇದ್ದೇನೆ. ನಾವೇ ಹೇಳ್ತಾ ಇದ್ದಾನೆ, ಡೈರೆಕ್ಟಾಗಿ ಹೇಳುವುದಿಲ್ಲ. ಅದೇ ಪ್ರಕಾರ ಎಲಿಯನು ಕೂಡ ಇದೇ ರೀತಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾನು ಒಬ್ಬನೇ ಉಳಿದಿದ್ದೇನೆ, ಎಲ್ಲರಿಗೆ ಕೊಂದಿದ್ದಾರೆ, ಅವರು ಯಜ್ಞವೇದಿ ಕೆಡಿಸಿದ್ದಾರೆ, ನಿನ್ನ ಆಜ್ಞೆಯನ್ನು ಮೀರಿದ್ದಾರೆ. ನೋಡಿ ಹೇಗೆ ಉತ್ತರ ಕೊಡ್ತಾ ಇದ್ದಾನೆ ನೋಡಿ. ತಿರುಗಿಸಿ 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 ಉತ್ತರ ಕೊಡ್ತಾ ಇದ್ದಾನೆ. ಹೇಗೆ? ಭಯ ಒಳಗೆ, ನಿರಾಶೆ ಒಳಗೆ. ನಿರಾಶೆ ಆದ ವ್ಯಕ್ತಿ ಇದೇ ರೀತಿಯಲ್ಲಿ ಮಾತಾಡ್ತಾನೆ. ಭಯ ಒಳಗೆ ಹೇಳ್ತಾನೆ, ಕತ್ತಿಯಿಂದ ಸಂಹರಿಸಿದ್ದಾಳೆ, ನಾನೊಬ್ಬನೇ ಉಳಿದೇನೆ, ನಿನ್ನ ಗೌರವವನ್ನು ಕಾಪಾಡಿದರಲ್ಲಿ ಆಸಕ್ತನಾಗಿದ್ದಾನೆ. ದೇವರೇ, ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ದೇವರಿಗೆ ಗೊತ್ತಿಲ್ಲವಾ? ದೇವ್ರಿಗೆ ಗೊತ್ತುಂಟು.
ನನ್ನ ಪ್ರಾಣವನ್ನು ತೆಗೆಯಬೇಕೆಂದು, ನನ್ನ ಪ್ರಾಣ ತೆಗೆಯಬೇಕೆಂದು ಏನು ಮಾಡ್ತಾ ಇದ್ದಾರೆ ಅವರು? ಅವನು ಹೇಳ್ತಾನೆ, ನನ್ನ ಪ್ರಾಣವನ್ನು ತೆಗೆಯಬೇಕಿದ್ದಾರೆ ಎಂದು ಉತ್ತರ ಕೊಟ್ಟನು. ಏನು ಉತ್ತರ ಕೊಟ್ಟು? ನನ್ನ ಪ್ರಾಣವನ್ನು ತೆಗೆಯುತ್ತಾರೆ ಎಂದು. ಇವನಿಗೆ ನಿರಾಸೆ. ದೇವರ ಹತ್ರ ಕೂಡ ಮರಣ ಕೇಳಿದ್ದಾನೆ ಅವನು. ನಾನು ಸಾಯಬೇಕೆಂದು ಹೇಳಿದ್ದಾನೆ. ನಿರಾಶೆ ಆದ ವ್ಯಕ್ತಿ ಇದೇ ರೀತಿಯಲ್ಲಿ ಮಾತಾಡ್ತಾನೆ. ದೇವರು ಏನು ಬಯಸ್ತಾ ಇದ್ದಾನೆ ಇವತ್ತು? ನೀನು ನಿರಾಶೆ ಆಗಬಾರ್ದು. ಯಾವ ವಿಷಯದಲ್ಲಿ? ಸರ್ವಶಕ್ತನಾದ ದೇವರು ನಿನ್ನ ಸಂಗಡ ಇದ್ದಾನೆ. ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ ಆತನು ಯಾರು? ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನೆ, ನೀನು ನನ್ನವಳು ಯೇಸು ಹೇಳ್ತಾ ಇದ್ದಾನೆ. ಅದಕ್ಕೆ ನಿರಾಶೆ ಆಗಬಾರ್ದು, ಭಯ ಪಡಬಾರ್ದು. ಏಕೆಂದರೆ ನಾವು ಅರಿತ ದೇವರು ಸಾಮಾನ್ಯ ದೇವರಲ್ಲ. ಅದು ಜೀವ ಸ್ವರೂಪನಾದ ದೇವರು. ಆತನು ಸತ್ತು 3ನೇ ದಿವಸ ಜೀವಂತವಾದ ದೇವರಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ನೀನು ಕೂಡ ಜೀವಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಖಂಡಿತ ನಿಮಗೆ ಅರ್ಥ ಆಯಿತು ಅಂತ ನಾನು ಬಯಸ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ನಿಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ ಕರ್ತನೆ. ನಿನ್ನ ಕರುಣೆಗೋಸ್ಕರ ಸ್ತೋತ್ರಪ್ಪ. ನಿನ್ನ ಮಕ್ಕಳು ಕರ್ತನೆ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ ಕರ್ತನೆ, ಅವರೊಳಗೆ ಒಂದು ಧೈರ್ಯದಿಂದ ತುಂಬಿಸುವವರಿಗೆ, ಅವರಿಗೆ ಬಲಪಡಿಸು ಕರ್ತನೆ. ಎಲ್ಲ ಭಾಗದಲ್ಲಿ ಬಲ ಬರಲಿ ಅವರಿಗೆ. ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುವವರಿಗೆ, ನಿರಾಶೆ ಆಗಲಿಕ್ಕೆ ಬಿಡಬೇಡ ಕರ್ತನೆ. ಸೋತು ಹೋಗಲಿಕ್ಕೆ ಬಿಡಬೇಡ ನಿನ್ನ ಮಕ್ಕಳಿಗೆ ಕರ್ತನೆ. ನಿನ್ನನ್ನು ನಂಬಿದ್ದಾರೆ, ಸರ್ವಶಕ್ತನಾದ ದೇವರಿಗೆ ನಂಬಿದ್ದಾರೆ. ಲೋಕದಲ್ಲಿರುವಂಥ ಇವರ ಒಳಗಿರುವವನು ಹೆಚ್ಚಿನವನಾಗಿದ್ದಾನೆ. ನಿನ್ನ ವಾಕ್ಯ ಹೇಳ್ತದೆ. ಅಂಥ ದೇವರಿಗೆ ನಂಬಿದವರಾಗಿದ್ದಾರೆ ಕರ್ತನೆ. ಕರ ಹಿಡಿಸಿ ಇವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಆ ವಾಗ್ದಾನ, ನೀನು ಮಾಡಿದ ವಾಗ್ದಾನ ಇವರ ಜೀವಿತ ನೆರವೇರಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದಿ. ಈ ವಾಗ್ದಾನ ಇವರ ಜೀವಿತದಲ್ಲಿ ನೆರವೇರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಬಲಪಡಿಸಿ ಇವರಿಗೆ ನಡೆಸಪ್ಪ. ರಾಜಾದಿರಾಜನಿಗೆ ಸ್ತೋತ್ರ ಕೊಡ್ತೇವೆ ಕರ್ತನೆ. ಕಾಪಾಡು ಕರ್ತನೆ. ನಿನ್ನ ರೆಕ್ಕೆ ಒಳಗೆ ಈ ಮಕ್ಕಳಿಗೆ ಇಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ, ಎಲ್ಲಿ ಬಿದ್ದಿದ್ದಾರೋ ಅಲ್ಲಿಂದ ಏಳಲಿಕ್ಕೆ ನಿನ್ನ ಸಹಾಯ ಬೇಕು. ಕರ ಹಿಡಿದು ಇವರಿಗೆ ಎಬ್ಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂತೆ ಪ್ರೀತಿಯುಳ್ಳ ತಂದೆ, ಆಮೇನ್. ಪ್ರಿಯರೇ, ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಎಲ್ಲ ಕಾಲದಲ್ಲಿ ಕ್ರಿಸ್ತನು ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡಿಯಲ್ಲಿ. ಆಮೇನ್.